राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुसाक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕವರ್ಧ ಪಾರ್ವತಿ ಪತೇಶ್ವರರ ಮಹಾದೇವ राजाधिराज सद्गुरुनाथ महाराज की जय। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। श्रीराम ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಅಧಿಪತಿಗಳಾಗಿರುವಂತಹ ಕಾರಣೀಭೂತರಾಗಿರುವಂತಹ ಸದ್ಗುರುವಿನ ದಾಸಿ ಸೇವೆಯನ್ನು ಮಾಡಿ ತತ್ಸ್ವರೂಪವನ್ನೇ ಹೊಂದಿರುವಂತಹ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ಪಾದ ಕಮಲಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಇಲ್ಲಿಯವರೆಗೆ ನಮ್ಮೆಲ್ಲರಿಗೂ ಆತ್ಮೀಯರು, ಹಿರಿಯರು, ಶ್ರೇಷ್ಠ ಸಾಧಕರು ಆಗಿರುವಂತಹ ನಮ್ಮ ಶಿವಲಿಂಗಪ್ಪಣ್ಣ ಶರಣರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಇವತ್ತಿನ ಈ ಒಂದು ಸಮರ್ಥ ರಾಮದಾಸ್ ಮಹಾರಾಜರ ಗ್ರಂಥರಾಜ ದಾಸಬೋಧದ ದಶಕ 2 ಸಮಾಸ 10 ಪಡತ ಮೂರ್ಖ ಲಕ್ಷಣ ನಾಮ ಸಮಾಸವನ್ನು ನಮ್ಮ ಅಣ್ಣು ಅವರು ಓದಿದರು. ಪಡತ ಮೂರ್ಖ ಲಕ್ಷಣ, ಪಡತ ಮೂರ್ಖರಂದ್ರೆ ಏನು? ಮರಾಠಿಯೊಳಗೆ ಪಡತ ಮೂರ್ಖರು, ಕನ್ನಡದೊಳಗೆ ಕಲಿತ ಮೂರ್ಖರು. ಅಂದರೆ ತಿಳಿದು ತಪ್ಪು ಮಾಡೋಂಥವ್ರು. ತಿಳಿದು ತಪ್ಪು ಮಾಡೋರಿಗೆ ಏನಂತಾರಂದ್ರೆ ಕಲಿತ ಮೂರ್ಖರು, ಪಡತ ಮೂರ್ಖರು, ಜಾಣ ಮೂರ್ಖರು ಅಂಥೇಳಿ. ಅದು ಹೆಂಗ್ರಿ ಅಂಥೇಳಿ ನಮಗನಿಸ್ಬೋದು. ಕಲಿತ ಮೂರ್ಖರಂದ್ರೆ ಹೆಂಗ್ರಿ ಅಂತ ನೋಡ್ರಿ. ಈಗಾಗಲೇ ನನಗನ್ನಿಸಿದ ಮಟ್ಟಿಗೆ 13 ವರ್ಷದಿಂದ ಸತ್ಸಂಗಗಳನ್ನು ನಾವು ಮಾಡ್ಕೊತ ಬಂದೇವೆ. ಇಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಸತ್ಸಂಗ ಇಲ್ಲೇ ಆಗ್ತದೆ. 13 ವರ್ಷದಿಂದ ಪ್ರತಿ ವಾರನೂ ಯಾರಾದರೂ ಮಹಾತ್ಮರು ಬಂದು ದಾಸಬೋಧದಲ್ಲಿಯೇ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಅದ್ರಾಗ ಬಹಳಷ್ಟು ಮಂದಿ ಹೇಳ್ಯಾರ, ನವೇ ಸಾರ ಸಂಸಾರ ಹಾ ಘೋರ ಆಹೆ ಅಂತ. ನವೇ ಸಾರ ಸಂಸಾರ हा घोर आहे, मना सज्जना सत्य शोधून पाये, जनी विषकाता पुढे सुख कैंचे करी रे मना ध्यान या राघवाचे ಅಂಥೇಳಿ ಮನಾಚೆ ಶ್ಲೋಕದ ಒಂದು ಶ್ಲೋಕ ಇದು. ಸಮರ್ಥರೇನಂತಾರೆ,
ನವೇ ಸಾರ ಸಂಸಾರ ಹಾ ಘೋರ ಆಹೆ. ನೋಡ್ರಪ್ಪ, ಈ ಸಂಸಾರ ಅನ್ನುವಂಥದ್ದು ಸಾರವಾದದ್ದು ಅಲ್ಲ ಅಂತಾರೆ. ಅಂದ್ರೆ ಇದರೊಳಗೆ ಯಾವ ರೀತಿ ರುಚಿ ಇಲ್ಲ. ಇದು ಕ್ಷಣಿಕ ಸುಖವನ್ನು ಕೊಡ್ತದೆ ಹೊರತಾಗಿ ಶಾಶ್ವತ ಸುಖವನ್ನು ನಿನಗೆ ಎಂದೂ ಕೊಡುವುದಿಲ್ಲ. ಇದನ್ನು ನೀನು ನಂಬ್ಕೊಂಡು ನಡೆದೆ ಅಂದರೆ ಹೆಂಗದ ಅಂದ್ರೆ ಜನಿ ವಿಷ ಖಾತ ಪುಣೆ ಸುಖ ಕೈಚಿ ಅಂದ್ರೆ ವಿಷ ತಿಂದವ್ರು ಎಂದರೆ ಸುಖದಾಗಿದ್ದದ್ದು ನೋಡಿರೇನು ಅಂತ ಕೇಳ್ತಾರೆ ಸಮರ್ಥ ನಮಗೆ. ವಿಷ ತಿಂದವರು ಈಗ ದಿವಸ ಒಂದು ಚಮಚ ವಿಷ ತೊಗೊಂಡ್ರಿ ಅಂತ ತಿಳ್ಕೊರಿ ನೀವು, ನಾ ಭಾಳ ಆನಂದ ಇದ್ದನ್ರಿ ಅಂತ ಅಲ್ಲಿಕ್ಕಾಗ್ತಾನು. ವಿಷ ತಗೊಂಡವ್ರಿಗೆ ಆ ವಿಷದ ಸಂಕಟ ಆಗುವುದೇ. ಜನಿ ವಿಷಕಾತ ಪುಣೆ ಸುಖ ಕೈಂಚೆ, ವಿಷ ತಿಂದವ್ರು ಸುಖ ಸಿಗ್ತಾವನು ಹಂಗದ ಈ ಸಂಸಾರ. ಆ ಘೋರ ಆಹೆ ಅಂತ ಹೇಳಿ ಹೇಳ್ಯಾರಿಲ್ಲೋ 13 ವರ್ಷದ ಹಿಂದೆ. ಈ 13 ವರ್ಷದ ಹೇಳ್ಯಾರಿಲ್ಲೋ. ಮತ್ತು ಆ ಸಂಸಾರದ ಮೇಲೆ ಮೋಹ ಕಡಿಮೆ ಆಗಿದೆ ನಮಗೆ. ಕಡಿಮೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಪಡತ ಮೂರ್ಖರ ಒಂದು ಅದರಲ್ಲಿ ಲಿಸ್ಟ್ನಾಗಿ ಬರ್ತೀವಿ, ಹೌದಲ್ಲ? ಇನ್ನು ಕೈ ಮುಗಿದು ಹೇಳ್ತೀನಿರಪ್ಪ, ನೀವು ನಾಮಸ್ಮರಣೆ ಮಾಡ್ರಿ. ಕರ ಜೋಡು ನೀವು ವಿನವಿತೋ ತುಮ ವಾಸುದೇವ ವಾಸುದೇವ ಮಣ ಏಕನಾಥ್ ಮಹಾರಾಜರು ಅಂತಾರೆ. ಕೈ ಮುಗಿದು ಹೇಳ್ತೀನಿರಪ್ಪ ನಿಮಗೆ, ನೀವು ವಾಸುದೇವ ವಾಸುದೇವ ಅಂದ್ರಿ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ರಿ ಅಂಥೇಳಿ ಇಂಥ ಮಹಾನ್ ಸಂತ ಶ್ರೇಷ್ಠ ಏಕನಾಥ್ ಮಹಾರಾಜರು ಹೇಳ್ತಾರೆ. ಕೈ ಮುಗಿದು ಹೇಳ್ತಾರೆ. ಮತ್ತು ನಾವು ಮಾಡೇವನು ಹಂಗಾರ ನಾವು ಪಡತ್ತ ಮೂರ್ಖರ ಲಕ್ಷಣವಾಗಿ ಬರ್ತೀವಿ, ಹೌದಲ್ಲ? ಇನ್ನು ಬಹುತಾ ಜನ್ಮಾಂಚ ಸೇವಟ ನರದೇಹ ಸಾಪಡೆ ಅವಚಟ ಏತೇ ವರ್ತಾವೆ ಚೌಕಟ ನೀತಿ ನ್ಯಾಯ ಅಂತೇಳಿ ಹೇಳ್ಯಾರ ದಾಸಬೋಧನ್ಯಾಗ. ನೋಡಪ್ಪ, ನಿಮಗೆ ಈ ಮನುಷ್ಯ ಜನ್ಮ ಏನು ಸಿಕ್ಕದಲ್ಲ, ನರರಾಗಿರಲಿ ನಾರಿಯರಾಗಿರಲಿ, ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ಈ ಮನುಷ್ಯ ಜನ್ಮ ಏನದಲ್ಲ ನಿನಗೆ ಒಮ್ಮೆ ಸಿಕ್ಕಿಲ್ಲ ಅಂತಾರೆ ಅವರು. ಬಹುತಾ ಜನ್ಮಾಂಚ ಸೇವಟ, ಬಹುತಾ ಅಂದ್ರೆ ಎಷ್ಟೋ ಜನ್ಮದ ಕೊನೆಗೆ ಇಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮ ಸಿಕ್ಕದ. ಬಹುತಾ ಜನ್ಮಾಂಚ ಸೇವಟ ನರದೇಹ ಸಾಪಡೆ ಅವಚಟ, ಭಾಳ ಕಠಿಣ ಪರಿಸ್ಥಿತಿ ಒಳಗೆ ಸಿಕ್ಕದಂತಾರೆ. ಅದು ಹಂಗ ನಮಗೂ ಸಿಕ್ಕದಂತಿಲ್ಲ. 1,84 ಯೋನಿ ಒಳಗೆ ನಾವು ಹುಟ್ಟುವುದು ಸಾವುದು ಮಾಡಿದಾಗ ಅಕಸ್ಮಾತ್ ಪಾಪ ಪುಣ್ಯದ ಸಂಗ್ರಹ ನಮ್ಮಲ್ಲಿ ಆದಾಗ ಮನುಷ್ಯ ಜನ್ಮ ತಗೊಳ್ಳುವಂಥ ಭೂಮಿಕೆ ನಿರ್ಮಾಣ ಆಗ್ತಂತಾರೆ. ಭಾಳಷ್ಟು ಪುಣ್ಯ ಮಾಡಿದ್ದಿ ಅಂದ್ರೆ ಸ್ವರ್ಗಲೋಕಾದಿಯೊಳಗೆ ಹೋಗ್ತಿ, ದೇವದೇವತೆ ಒಳಗೆ ಹುಟ್ಟತಿ. ಪಾಪ ಮಾಡಿದ್ದೆ ಅಂದ್ರೆ ನೀಚ ಯೋನಿ ಒಳಗೆ ಹುಡ್ತಿ. ನೀ ಪಾಪ ಪುಣ್ಯ ಸಮಸಂಗ್ರಹ ಆದಾಗ ಈ ಮನುಷ್ಯ ಜನ್ಮ ಬಂದದ. ಎಷ್ಟು ಕಠಿಣದ ನೋಡ್ರಿ. ಅಂಗಡಿಯಾಗ ಹೋಗಿ ತಕ್ಕಡಿ ತೊಗೊಂಡು ನೀವು ಬೆಲ್ಲ ತೂಕಿ ನೋಡ್ರಿ, ಎಲ್ಲರೇ ಒಂಚೂರು ಹೆಚ್ಚು ಕಡಿಮೆ ಆಗಿರ್ತದೆ. ಈ ಕಡೆ ಹಾಕೋಕೆ ಈ ಕಡೆ ಆಗಿರ್ತದೆ. ಬೆಕ್ಕ ಬೆಣ್ಣೆ ತೂಕ ಮಾಡಿದಂಗೆ ಆಗ್ತದೆ, ಹೌದಲ್ಲ? ಮತ್ತು ನಮಗೆ ತಿಳಿಲಾರ್ದ ಹಿಂದಿನ ಜನ್ಮದಾಗ ಸಮಸಂಗ್ರಹ ಪಾಪ ಪುಣ್ಯ ನಮ್ದು ಆಗ್ಯದ ಅಂತೇಳಿ ಈ ಮನುಷ್ಯ ಜನ್ಮ ಸಿಕ್ಕದಿಲ್ಲ. ಅವ್ರು ಅದಕ್ಕೆ ಅಂತಾರೆ ಬಹುತಾ ಜನ್ಮಾಂತ ಸೇವಟ ನರದೇಹ ಸಾಂಪಡೆ ಅವಚಟ. ಅಕಸ್ಮಾತ್ ದಿವಸ ಅಂತೇವು ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರದೇಹ ಯೋನಿ ಹಾನಿ ಕೇಳಿ. ಇಷ್ಟ ಅವಚಟವಾಗಿ ಬಂದಂಥ ಜನ್ಮವನ್ನು ಹಾನಿ ಮಾಡ್ಕೊಳ್ಳಿಕತ್ತೀರಪ್ಪ, ಹಾನಿ ಮಾಡ್ಕೊಳ್ಳಿಕತ್ತೀವಿ ನಾವು. ಮತ್ತು ಅಮೂಲ್ಯವಾದಂಥ ಜನ್ಮ ಸಿಕ್ಕದಂತೇಳಿ ಸಮರ್ಥರು ಹೇಳಿದಾಗೂ ಈ 13 ವರ್ಷದೊಳಗೆ ಈ ಮನುಷ್ಯ ಜನ್ಮದ ಮಹತ್ವ ತಿಳ್ಕೊಂಡಿದ್ರೆ ಸಾರ್ಥಕತೆ ಮಾಡ್ಕೊಳ್ಳಿಕ್ಕೆ ನಾವೇನಾದರೂ ಪ್ರಯತ್ನ ಮಾಡೇವನು? ಮಾಡಿಲ್ಲ. ಮಾಡಿದ್ರೆ ನಮ್ಮ ಮೋತ್ ಹಿಂಗಿರತ್ತಿದ್ದಿಲ್ಲ. ಸಂತರು ನಾವು ಹೆಂಗಿರ್ಬೇಕಂದ್ರೆ ಒಳಗೆ ನಾಮಸ್ಮರಣೆ ನಡೀತಿತ್ತು, ಸಾತ್ವಿಕ ಒಂದು ಸಾಮರ್ಥ್ಯ ನಮ್ಮಲ್ಲಿ ತುಂಬಿತ್ತು ಅಂದ್ರೆ ನಮ್ಮ ಮೋತಿ ನೋಡಿದ್ರೆ ಜಗತ್ತರಬೇಕು, ಹೋಗಿ ಅವ್ರಂತಲ್ಲಿ ಹೋಗಿ ಕೂಡಬೇಕಪ್ಪ, ಅವ್ರ ಜೋಡಿ ಮಾತಾಡಬೇಕಪ್ಪ. ಏನಪ್ಪ ಅವ್ರಂತಲ್ಲಿ ಕೂತ್ರೆ ಸಮಾಧಾನ ಸಿಗ್ತದೆ. ನಮ್ಮಂತಲ್ಲಿ ನಾವೆಲ್ಲರೇ ಬಂದೇವಂದ್ರೆ ನಮ್ಮ ಈ ಕಡೆ ಐಸಿ ಹೋಗಿಬಿಡ್ತಾರೆ ಮಂದಿ. ಏನು ಮರ ಅವ ಬಂದ ಅಂದ್ರೆ ನಾವು ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ. ಚಲೋ ಜನ್ಮಕ್ಕರೆ ಉಪಯೋಗ ಸರಿ ಮಾಡಿಕೊಂಡಿಲ್ಲ ಸದು, ಹೌದಲ್ಲ? ಇದ್ದಂಗಿರೋ ಸಿದ್ದೇಶ್ವರ. ನಾನು ಇದ್ದೇ ನಿನ್ನಂಗ, ನೀನು ಇದ್ದೇ ನನ್ನಂಗ.
ಮೊದಲು ಗೋಪಾಲರಾವ್ ಅಂತಿದ್ರು, ಈಗ ಗೋಪ್ಯ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮನ್ನು ನಾವು ಸರಿಯಾಗಿ ಅವಲೋಕನ ಮಾಡಿಕೊಂಡಿಲ್ಲ. ಒಂದು ಸತ್ಸಂಗಕ್ಕೆ ಇದೇ ಗುರುವಾರದ ನಮ್ಮ ಇತ್ತಪ್ಪಗಳು ಶಿವಪ್ಪ ಮಾಡುವಂಥ ಸತ್ಸಂಗದೊಳಗೆ, ಈ ದಿವಸನಾಗ ಆಗೋ ಸತ್ಸಂಗದೊಳಗೆ ಕನಿಷ್ಠ ಅಂದ್ರೆ 700ರಿಂದ 800 ಮಂದಿ ಕೂಡ್ತಿತ್ತಿಲ್ಲ. ನಾನೇ ಬಂದನಿ. ಈಗ ಯಾಕೆ ಹಿಂಗಾತು ಅಂದ್ರೆ ನಮ್ಮಲ್ಲಿ ಇನ್ನ ಈ ಪಡತ ಮೂರ್ಖ ಲಕ್ಷಣ ಹೋಗಿಲ್ಲ ಅಂತ ನಾವಿನ್ನ ತಿಳಿದು ಮೂರ್ಖತನ ಮಾಡ್ಲಿಕ್ಕತ್ತೀವಿ. ಎಷ್ಟು ದಿವಸ ಮಾಡೋದಪ್ಪ ಹಂಗಾರ? ಎಷ್ಟು ದಿವಸ ಹಿಂಗೆ ಬದುಕೋದು ಹೇಳಿ? ಕೆಟ್ಟ ಮೋತಿ ಮಾಡಿಕೊಂಡು ಸಂಸಾರದಾಗ ಸಂಬಂಧ ಕತ್ತಿಗತ್ತೆ ದುಡ್ಕೋತ ಹಗಲ ರಾತ್ರಿ ಸಂಸಾರ ಚಿಂತೆ ಮಾಡ್ಕೋತ ಮಕ್ಕಳ ಚಿಂತೆ, ಹೆಂಡ್ರ ಚಿಂತೆ, ಮೊಮ್ಮಕ್ಕಳ ಚಿಂತೆ, ಅರೆ ಎಷ್ಟರ ಚಿಂತೆ ಬಾ, ನಿನ್ನ ಶರೀರದ ಚಿಂತೆ, ಇಷ್ಟೆಲ್ಲ ಚಿಂತೆ ಮಾಡೋದ್ರಾಗ ಭಗವಂತನ ಚಿಂತನೆ ಮಾಡಾವೆ ಯಾವಾಗ? ಬರೀ ಅದ್ರಾಗೆ ಹೋತು. ಮತ್ತಿನ್ನು ಭಗವಂತನ ನೆನಪು ನಿನಗೆ ಹೆಂಗಾಗ್ತದೆ? ಇದೇ ಚಿಂತೆನೇ ಸಾಕಷ್ಟದ. ಬಸವಣ್ಣವ್ರಂದ್ರು ಪರಚಿಂತೆಯ ಮಗೆ ಏಕೆ ಅಯ್ಯ ಅಂದ್ರವರು. ನಮ್ಮ ಚಿಂತೆ ನಮಗೇ ಸಾಲದು. ಕೂಡಲ ಸಂಗಮ ದೇವ ಒಲಿವನು ಎಂಬ ಚಿಂತೆ ಹಾಸಲುಂಟು ಹೊದೆಸಲು ಉಂಟು ಅಂತ ಮಹಾತ್ಮರಿಗೆ ಅದು ಚಿಂತೆ ಇರ್ತದೆ. ನಾನು ಗುರುನಾಥ್ ಒಲಿತಾನೋ ಇಲ್ಲೋ, ಒಲಿತಾನೋ. ಹಿಂಗಿದ್ರೆ ಏನು ತಲೆ ಒಲಿತಾನ? ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯ್ತು. ಬೆಕ್ಕೆಲ್ಲ ಮಠದಾಗದ ಖರೆ, ಇಲಿ ಕಂಡ್ರೆ ಅದೇನು ಹಾರಿ ಹೋಗಿ ಹಿಡಿದೇನು ಬಿಡುವಲ್ತು ಅಂದ್ರೆ ನಾವು ಬದಲಾವಣೆ ಆಗಿಲ್ಲ ಅಂದಾಗ ನಾವು ಕಲಿತ ಮೂರ್ಖರ ಲಕ್ಷಣದೊಳಗೆ ನಾವು ಬರ್ತೀವಿ. ಅದಕ್ಕೆ ನಮ್ಮಲ್ಲಿ ಹಂಗಾರ ಬರೇ ನಾವು ಮೂರ್ಖತನದ ಬಗ್ಗೆನೇ ನೀವು ಹೇಳಿದ್ರಿ, ಹಂಗಾರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಈಗ ಪ್ರಶ್ನೆ ಬರ್ತದೆ. ಇಲ್ಲಿ ತನಕ ಅಂತರೂ ನಾವು ಒಪ್ಪುವಳಿಕೆ ಬೇಕೀಗ. ಏನು ಹೌದಪ್ಪ, ಯಾರು ಈಗ ದಿವಸ 1 ತಾಸು ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕತ್ತೀರ? ಇಲ್ಲ, 1 ತಾಸು ಒಂದೇ ಜಾಗದಾಗ ಕೂತ್ಕೊಂಡು, ಒಂದೇ ಆಸನದಾಗ ಕೂತ್ಕೊಂಡು, ಗುರುನಾಥ ನಿನ್ನ ದರ್ಶನ ನನಗೆ ಎಂದು ಆದಿಸ್ತು ಅಂತ ಕಣ್ಣಾಗಿ ದಳ ನೀರು ತಂದು ಕಂಠು ಬಿಗಿದು ಬಂದು ಅಷ್ಟೊಂದು ಏನಪ್ಪ ಅಂದ್ರೆ ಅನುತಾಪಗೊಂಡು ನೀವು ನಾಮಸ್ಮರಣೆ ಮಾಡಿದ್ದು ಅಕಸ್ಮಾತ್ ಒಂದೇ ತಾಸು ಮಾಡ್ತಿದ್ರು ನೀವು ಉತ್ತಮರ ಲಕ್ಷಣದಾಗ ಬರ್ತಿದ್ರಿ. ನೀವಂದ್ರೆ ಈಗ ಎಲ್ಲರೂ ಪೂರ್ಣ ಮೂರ್ಖರ ಲಕ್ಷಣದಾಗ ಇದ್ದೀರಿ ಅಂತ ಅನ್ನೋದಿಲ್ಲ. ಆದರೆ ಸಮರ್ಥರಂತಾರೆ ನೀವು ಇನ್ನು ಉತ್ತಮರಾಗಬೇಕು. ಬರೀ ಉತ್ತಮರಾದರೂ ನಡೆಯೋದಿಲ್ಲ ಅಂತ. ಉತ್ತಮರಾದ ಸಮಾಜದೊಳಗೆ ನೀವೊಬ್ಬ ಉತ್ತಮ ವ್ಯಕ್ತಿ ಅಂತಾರೆ. ನಮ್ಮಂತಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಗುಣಗಳು ಬರಬೇಕು ಅಂತಾರೆ. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಗುಣಗಳವ ಅಂತಾರೆ. ಪಾತ್ರತೆ ಅದ ಅದಕ್ಕೆ. ಭಗವಂತ ಹಂಗೆ ಕಾಣೋದಿಲ್ಲ ನಮಗೆ. ಸದ್ಗುರುನಾಥ್ ತನ್ನ ಸ್ವರೂಪ ನಮಗೆ ತೋರಿಸ್ಬೇಕಾದ್ರೆ ನಮ್ಮಲ್ಲಿ ಅಂಥ ಒಂದು ಪಾತ್ರತೆ ಬೇಕು. ಇವತ್ತು ಯಾವುದರ ಒಂದು ಸಾಲಿಗೆ ನಾವು ಹುಡುಗರನ್ನ ಹಚ್ಚಲಿಕ್ಕೆ ಹೋದ್ರೆ ಮೊದಲು ಹುಡುಗ ಈ ನಮ್ಮ ಸಾಲಿ ಒಳಗೆ ಕಲೀಲಿಕ್ಕೆ ಯೋಗ್ಯ ಇದ್ದಾನೋ ಇಲ್ಲೋ ಅಂತೇಳಿ ಮೊದಲು ಅವ್ರ ಪರೀಕ್ಷೆ ತಗೋತಿರ್ತಾರೆ. ಯಾಕಂದ್ರೆ ಪಾತ್ರತಾ ನೋಡ್ತಾರೆ. ಸದ್ಗುರುನಾಥನನ್ನು ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ನಮ್ಮಂತಲ್ಲಿ ಒಂದು ಇಷ್ಟು ಒಳ್ಳೆಯ ಗುಣಗಳು ಇರಬೇಕು. ಆ ಒಳ್ಳೆಯ ಗುಣಗಳ ಬಗ್ಗೆ ಸಮರ್ಥರು ಏನು ಹೇಳ್ತಾರೆ ಅನ್ನುವಂಥ ಮಾತನ್ನು ಇವತ್ತು ನಾನು ನಿಮ್ಮ ಜೋಡಿ ಹಂಚ್ಕೋತೀನಿ. ಯಾಕಂದ್ರೆ ಮೂರ್ಖರಿದ್ದೀರಿ ಅಂತ ಅನ್ಕೋತ ಕೂತ್ರೆ ಅದು ಸುಧಾರಣೆ ಅಂತರೂ ಆಗೋದಿಲ್ಲ. ಸುಧಾರಣೆ ಒಳ್ಳೆಯ ಗುಣಗಳು ನಮಗೆ ಗೊತ್ತಾದಾಗ ಮಾತ್ರ ಮೂರ್ಖತ್ವ ಬಿಡ್ಲಿಕ್ಕೆ ಆಗ್ತದೆ. ಹಂಗಾರೆ ನಾವು ಹೆಂಗಿರಬೇಕು ತಾಯಂದ್ರೆ ನೀವಾಗಲಿ ನಾವಾಗಲಿ ಭಗವಂತ ಸದ್ಗುರುನಾಥ ಒಲಿಬೇಕಾಗಿದ್ರೆ ನಮ್ಮಂತಲ್ಲಿ ಎಂತೆಂಥ ಗುಣಗಳು ಮೈಗೂಡಬೇಕು ಅಂತೇಳಿ ಸಮರ್ಥರು ಹೇಳ್ಯಾರ. ಆ ಒಂದು ಸದ್ವಿದ್ಯಾ ಲಕ್ಷಣ ನಾಮ ಸಮಾಸದ ಕೆಲವೊಂದು ಓವಿಗಳನ್ನು ನಾನು ನಿಮಗೆ ಹೇಳ್ತೀನಿ. ಅಂದ್ರೇನು? ಸದ್ವಿದ್ಯಾ ಲಕ್ಷಣ ಅಂದರೆ ಸತ್ವಿದ್ಯೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಏನು ವಿದ್ಯೆ ಅದಲ್ಲ ಆ ವಿದ್ಯೆಯನ್ನು ನೀ ಸಂಪಾದಿಸಲಿಕ್ಕೆ ನಿನ್ನಂತಲೇ ಪಾತ್ರತಾ ಬೇಕಂತ. ಹಂಗಾದ್ರೆ ನೀ ಹೆಂಗಿರಬೇಕು, ನಾವು ಹೆಂಗಿರಬೇಕೀಗ, ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ ಸಮರ್ಥರಂತಾರ ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ,
ಕೇವಲ ಅಮೃತ ವಚನಿ ಅಂತೇಳಿ ಒಂದು ಓವಿಯೊಳಗೆ ಅವ್ರು ಹೇಳ್ತಾರೆ. ಏನೇನು ಇರಬೇಕು ನಮ್ಮಂತಲ್ಲಿ ಅಂದ್ರೆ ನಾವು ಭಾವಿಕರಾಗಿರ್ಬೇಕು. ನಮ್ಮಂತಲ್ಲಿ ಹೆಂಗಿರ್ಬೇಕಂದ್ರೆ ಭಾವಿಕರ ಭಾವ ನಮ್ಮಂತಲ್ಲಿ ತುಂಬಿ ಬರ್ತಿರ್ಬೇಕು. ಭಾವ ಅಂದರೆ ಏನು, ಭಾವಿಕತನ ಅಂದರೆ ಏನು ಅಂದ್ರೆ ಯಾವುದು ನಮ್ಮ ಮುಂದೆ ಕಣ್ಣು ಮುಂದೆ ಇಲ್ಲ ಅದು ಅದ ಅಂತ ತಿಳ್ಕೋದು ಭಾವ. ಈಗ ಪಂಢರಪುರದಾಗ ಪಾಂಡುರಂಗ ಇದ್ದಾನೆ, ಒಂದು ಕಲ್ಲಿನ ಗಡಬ ಕಲ್ಲಿನ ಮೂರ್ತಿ ಅದ. ಅಲ್ಲಿ ಹೋಗಿ ಅವ ಜಿತಾ ಸಾಕ್ಷಾತ್ ಸಗುಣ ಪರಬ್ರಹ್ಮನೇ ಇದ್ದಾನಂತೇಳಿ ಜಗತ್ತಿನ ಕೋಟ್ಯಾವಧಿ ಮುಂದೆ ಅವನ ಮುಂದೆ ಉಳ್ಳಾಡ್ತದಲ್ಲ, ಅದು ಭಾವಿಕತನ. ಅದು ಕಲ್ಲಿನ ಮೂರ್ತಿ ಅದ ಖರೆ, ಆದರೆ ಕಲ್ಲಿನ ಮೂರ್ತಿ ಅಂತ ಅವ್ರು ತಿಳ್ಕೋದಿಲ್ಲ. ಯಾರು ಅಲ್ಲಿ ಉಳ್ಳಾಡ್ತಾರ, ಯಾರು ಇಷ್ಟು ನಡ್ಕೋತ ತಿಂಗಳಾನಗಟ್ಟಲೆ ಹೋಗಿ ಅವನ ದರ್ಶನ ತಗೋಬೇಕಂತ ಹಂಬಲಿಸ್ತಾರ, ತಮ್ಮನ್ನು ತಾವು ಮರಿತಾರ, ತಮ್ಮ ಪ್ರಪಂಚವನ್ನು ಮರಿತಾರ, ದೇಹಕ್ಕಾಗುವಂಥ ಕಷ್ಟಗಳನ್ನು ಮರಿತಾರ. ಹೋಗಿ ಆ ಪಾಂಡುರಂಗನ ಮುಂದೆ ಕಣ್ಣಾದಿ ಇಂಥದ್ದು ದಳ ದಳ ಅಳ್ತಾರ, ಉಳ್ಳಾಡ್ತಾರ, ಕುಣಿದಾಡ್ತಾರ, ಹಾಡ್ತಾರ, ಹೇಳ್ತಾರ. ಇಷ್ಟೆಲ್ಲ ತಮ್ಮನ್ನು ತಾವು ಮರ್ತ ಏನು ಮಾಡ್ತಾರಲ್ಲ, ಇದು ಭಾವ. ಈಗ ಇಲ್ಲಿ ಸಂಗಾಯಪ್ಪನ ಮೂರ್ತಿ ಅದ. ಇಲ್ಲಿ ಸಂಗಮೇಶ್ವರ ಮಹಾರಾಜರು ಈಗ ಜಿತಾ ಅಲ್ಲಿ ಕೂತಾರ ಅಂತ ತಿಳ್ಕೊಂಡು ನೀವು ಅಕಸ್ಮಾತ್ ಇಲ್ಲಿ ಕೂತ್ರಿ ಅಂದ್ರೆ ಅದು ಭಾವ. ಮತ್ತೀಗ ಸಂಗಮೇಶ್ವರ ಮಹಾರಾಜರಿದ್ದಾರೆ, ಇಷ್ಟೆಲ್ಲ ಮಹಾರಾಜರುಗಳಿದ್ದಾರೆ, ಇಲ್ಲಿ ಇವರೆಲ್ಲರೂ ಇದ್ದಾರೆ. ಮತ್ತು ಇವರೆಲ್ಲರೂ ಇದ್ದಾಗ ನಾವು ಇಲ್ಲಿ ಹೆಂಗಿರಬೇಕು ಅನ್ನುವಂಥ ತಿಳ್ಕೊಂಡು ಅಷ್ಟೊಂದು ಮೈತುಂಬ ಕಣ್ಣಾಗಿ ಭಾವ ತುಂಬಿ ಪ್ರೇಮದಿಂದ ನಾವು ಕೂತೇವು ಅಂದ್ರೆ ನಾವು ಭಾವಿಕರಿದ್ದೇವೆ ಅಂತ ತಿಳ್ಕೊಬೇಕು. ಗ್ವಾಡಿಗೆ ಆಲಿಸ್ಕೊಂಡು ಕೂತ್ನೆ, ಕಾಲು ಚಾಚ್ಕೊಂಡು ಕೂತ್ನೆ, ಎದ್ದೆದ್ದು ಹೋಗೋದು ಮಾಡಿದ್ನೆ ಅಂದ್ರೆ ನಿನಗೆ ಮಹಾರಾಜರಿದ್ದಾರನ್ನು ನಿನಗೆ ಗೊತ್ತಿಲ್ಲ. ಇಲ್ಲಿ ಅವು ಫೋಟೋಗಳಂತ ತಿಳ್ಕೊಂಡು ನೀನು ಫೋಟೋ ಅಂತ. ಈ ಫೋಟೋದಾಗಿರೋರೆಲ್ಲರೂ ಅವರು ಈ ನಮ್ಮ ಜಗತ್ತಿನ ಜೀವಿಗಳ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸ್ಕೊಂಡು ದುಡ್ದವರಿದ್ದಾರೆ. ನಮ್ಮ ಉದ್ಧಾರಕ್ಕಾಗಿ ಪ್ರಪಂಚ ತ್ಯಾಗ ಮಾಡಿದವರಿದ್ದಾರೆ. ತಮ್ಮ ದೇಹಕ್ಕಾಗುವಂಥ ಕಷ್ಟವನ್ನು ನೋಡಲಾರ್ದ ನಮ್ಮ ಮನೆಗೆ ಬಂದ ನಾಮೋಪದೇಶವನ್ನು ನೀಡಿದವರಿದ್ದಾರೆ. ನೀವು ಉದ್ಧಾರ ಆಗ್ರಿಪ್ಪ ಅಂಥೇಳಿ ಕೈ ಮುಗಿದು ನಮಗೆ ಹೇಳಿದವರಿದ್ದಾರೆ. ಮತ್ತು ಇಷ್ಟೆಲ್ಲ ಅವರು ಇದ್ದಾರೆ ಅಂದಾಗ ಅವ್ರು ಮಾಡಿದ ಉಪಕಾರದ ಬಗ್ಗೆ ನಮಗೆ ಕಲ್ಪನೆ ಇರಲಿಕ್ಕಂದ್ರೆ ನಾವು ಭಾವಿಕತನ ಇಲ್ಲ ಅಂತ. ಮತ್ತು ಈ ಭಾವವನ್ನು ನಾವು ಮೈಗೂಡಿಸ್ಬೇಕಲ್ಲ, 13 ವರ್ಷದಿಂದ ನಾವು ಮಾಡ್ಲಿಕ್ಕತ್ತೇವೆ. ನಮ್ಮಲ್ಲಿ ಹೆಂಗಾಗ್ಬೇಕಂದ್ರೆ ಇಷ್ಟೊಂದು ಪ್ರಜ್ಞಾ ಜಾಗೃತ ಆಗ್ಬೇಕು ನಮಗೆ. ಎಲ್ಲಿ ನೋಡಿದಲ್ಲಿ ನನ್ನ ಗುರುನಾಥ ಇದ್ದಾನ ಅಂತ ಅನಿಸ್ಬೇಕು. ಅಣುರೇಣು ತೃಣ ಕಾಷ್ಟದಲ್ಲಿ ತುಂಬಿದಂಥವ ನನ್ನ ಗುರು ಇದ್ದಾನ. ಅವ ಸಗುಣ ರೂಪ ಧಾರಣ ಮಾಡಿಕೊಂಡು ನಮ್ಮ ಉದ್ಧಾರಕ್ಕಾಗಿ ಬಂದನ ಹೊರತಾಗಿ ಅವ ಸಗುಣ ಅಲ್ಲ, ನಿರ್ಗುಣ ಪರಬ್ರಹ್ಮನೇ ಇದ್ದಾರನ್ನುವಂಥದ್ದು ಖಾತ್ರಿ ಮಾಡಿಕೊಂಡು ಆ ಒಂದು ನನ್ನ ಗುರುವಿನ ಸ್ವರೂಪ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ತುಂಬ್ಯದಂತ ತಿಳ್ಕೊಂಡ ಎಲ್ಲರನ್ನೂ ನಿನ್ನ ಸದ್ಗುರುವೊಳಗೆ ನಿನ್ನ ಇದ್ದಾನಂತ ತಿಳ್ಕೊಂಡು ನೀ ಪ್ರೇಮ ಮಾಡ್ತಿದ್ದೆ ಅಂದ್ರೆ ನೀ ಭಾವಿಕ, ನೀನು ಭಕ್ತ ಅನಿಸ್ಕೊತೀನಿ. ಒಬ್ಬರಂತಾರ ಜ್ಞಾನಿಗಳು, ನೀನೇ ಎಲ್ಲ ರೂಪ ತಾಳಿರುವಿ. ಗುರುನಾಥಿಗೆ ತನ್ನ ಗುರುನಾಥನ ಮುಂದೆ ಅಂತಾರವರು, ನೀನೇ ಎಲ್ಲ ರೂಪ ತಾಳಿರುವಿ, ನಿನ್ನಯ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ? ಎಲ್ಲ ಕಡೆ ನೀನೇ ಇದ್ದಿ, ಹೇಳವನು ನೀನೇ ಇದ್ದಿ, ಕೇಳವನಂತಲೂ ನೀನೇ ಇದ್ದಿ, ನಾಮಸ್ಮರಣೆ ಮಾಡವನಂತಲೂ ನೀನೇ ಇದ್ದಿ, ಆ ನಾಮದೊಳಗೂ ನೀನೇ ಇದ್ದಿ. ಮತ್ತು ಹಂಗಾರ ಎಲ್ಲ ಕಡೆ ನೀನೇ ಇದ್ರೆ ನಿನ್ನ ಧ್ಯಾನ ಮಾಡಿ, ನಾನು ಧ್ಯಾನ ಮಾಡಂತ ಹೇಳ ಎಲ್ಲಿದ್ದಿ ನೀನು? ಯಾರು ಹೇಳಿ ಹಂಗಾರ? ನೀನೇ ನಭ ರವಿ ಚಂದ್ರ ಆತ್ಮನು, ನೀನೇ ಕ್ಷಿತಿ ಜಲ ಅನಲ ಮಾರುತ, ನೀನೇ ಸುರ ನರ ಪಶು ಮೃಗ ದ್ವಿಜ, ನೀನೇ ತೃಣ ಕ್ರಿಮಿ ಕಾಷ್ಟ ಶಿಲೇಸ. ಎಲ್ಲದರಾಗೂ ನೀನೇ ಇದ್ದಿಲ್ಲ. ಎಲ್ಲ ಚರಾಚರದೊಳಗೆ ಎಲ್ಲ ರೀತಿ ಸ್ಥಾವರ ಜಂಗಮ, ಅದೇನಂತಾರಲ್ಲ, ಚೇತನದೊಳಗಿದ್ದಿ, ಅಚೇತನದೊಳಗೂ ನೀ ಇದ್ದಿ. ನೀ ಇರಲಾರ್ದಂಥ ಜಾಗನೇ ಇಲ್ಲ ಅಂದಾಗ ಇಲ್ಲಷ್ಟೇ ಯಾಕೆ ನಾವು ಉತ್ತಮರಾಗಿರಬೇಕು, ಹೊರಗೆ ಯಾಕೆ ನಾವು ಎತ್ತರ ಇರಬೇಕು?
ನಾವು ಇಲ್ಲಿ ಉತ್ತಮರಿದ್ದೇವೆ. ಇವತ್ತಿನ ದಿವಸ ಈಗ ನೋಡಲಿಕ್ಕಾಗೆ ಅನ್ನಿಸ್ತದೆ, ಎಷ್ಟಪ್ಪ ಏನು ಭಕ್ತಿವಾನ್ರಿದ್ದಾರಪ್ಪ ಅಂತ. ಖರೆ ಇಲ್ಲಿಂದ ಹೋದ್ಮೇಲೂ ಹಾಗೆ ಇರಬೇಕಲ್ಲ. ಸಮರ್ಥನಂತರ ನಿರೂಪಣೀಯೇ ಸದ್ಬುದ್ಧಿ ಹೋತಿ ಸ್ಥಳತ್ಯಾಗ ಹೋತ ಸವೇಚಿ ಜಾತಿ. ಏನು ಮಾಡೋದು ರಾಮ, ನಿರೂಪಣ ಕೇಳುವ ಹೊತ್ನಾಗ ಒಳ್ಳೆ ಬುದ್ಧಿ ನಮಗೆ ಬಂದಿರ್ತದೆ. ಸ್ಥಳತ್ಯಾಗ ಹೋತ, ಈ ಜಾಗ ಬಿಟ್ಟು ಮುಂದೆ ಹೋದ ಕೂಡಲೇ ಇಷ್ಟೋ ತನಕ ಕೇಳಿದ್ದೆಲ್ಲ ಶಿವಾಯನಮ ಆಗಿಬಿಡ್ತದೆ. ಮತ್ತು ಇದ್ದಂಗಿರೋ ಸಿದ್ದೇಶ್ವರ ಅನ್ನುವಂಥ ನಮ್ಮ ಸ್ಥಿತಿ ಆದಾಗ ಬದಲಾವಣೆ ಯಾವಾಗ ಆಗೋದಂಗ. ಅದಕ್ಕೆ ಭಾವಿಕತನ ನಮ್ಮಲ್ಲಿ ಮೈಗೂಡಿಸ್ಕೊಳ್ಳೋದು. ಇನ್ಮೇಲೆ ನಾವೆಲ್ಲರೂ ಹೆಂಗಂದ್ರೆ ಯಾರೇ ಬಂದು ಇಲ್ಲಿ ಕೂತ್ಕೊಂಡು ಹೇಳಿದ್ರು ಸಹಿತ ಈ ಹೇಳೋರು ಆ ವ್ಯಕ್ತಿಯನ್ನು ನೋಡಬೇಡ್ರಿ, ಆ ಹೇಳೋರಲ್ಲಿ ಇರುವಂಥ ಗುರುನಾಥ, ನನ್ನ ಗುರುನಾಥ ನನ್ನ ಉದ್ಧಾರಕ್ಕಾಗಿ ಹೇಳಿಕತ್ತಾನಂತೇಳಿ ಮನಸ್ಸುಗೊಂಡು ಕೇಳುವಂಥದ್ದೇನು ಒಂದು ಸ್ಥಿತಿ ಅದಲ್ಲ, ಇದು ಭಾವ ತುಂಬಿ ಕೇಳುವಂಥ ಸ್ಥಿತಿ. ಇನ್ನು ಸಾತ್ವಿಕರಾಗಿರ್ಬೇಕಂತಾರೆ. ಭಾವಿಕ, ಸಾತ್ವಿಕ. ಸಾತ್ವಿಕರಂದ್ರೇನು? ಸತ್ವಗುಣ ಸಂಪನ್ನರಾಗಿರ್ಬೇಕು ನಾವು. ಮೂರು ಗುಣಗಳು ಎಲ್ಲರ ಕಡೆ ಅವ. ನನ್ನಂತಲ್ಲಿ ಅವ, ಅವರಂತಲ್ಲಿ ಅವ, ನಿಮ್ಮಂತಲ್ಲಿ ಅವ, ನಿಮ್ಮಂತಲ್ಲಿ ಅವ. ಅವು ಯಾವುವು? ರಜೋಗುಣ, ತಮೋಗುಣ ಮತ್ತು ಸತ್ವಗುಣ. ಈ ಮೂರು ಗುಣಗಳು ಮೂರು ಕಡೆ ಅವ. ಈಗ ಸದ್ವಿದ್ಯಾ ಲಕ್ಷಣ ಆದಮೇಲೆ ಅವೇ ಬರ್ತಿದ್ದು. ಖರೆ ಅಂದರೆ ಅವನ ಹಣ್ಣು ಬಿಟ್ಟು ಅದನ್ನ ಒಮ್ಮೆ 10ಕ್ಕೆ ಹೋಗೋದವ. ಈಗ ನೀವು ಆಗ ಹೇಳಿದ್ದೆಲ್ಲ ಸದ್ವಿದ್ಯಾ ಲಕ್ಷಣ ಓದಿ ಅಂತೇಳಿ. ಆಮೇಲೆ ರಜೋಗುಣ, ತಮೋಗುಣ, ಸತ್ವಗುಣ ಈ ಲಕ್ಷಣಗಳ ಸಮಾಸಗಳವ. ಆಮೇಲೆ ವಿರಕ್ತ ಲಕ್ಷಣದ, ಆಮೇಲೆ ಪಡತ ಮೂರ್ಖ ಲಕ್ಷಣದ. ಈಗ ಆ ಮೂರು ಗುಣಗಳು ಯಾವಪ್ಪ ಅಂದ್ರೆ, ಒಂದು ರಜೋಗುಣ, ಎರಡನೇದ್ದು ತಮೋಗುಣ, ಮೂರನೇದ್ದು ಸತ್ವಗುಣ. ಅವ್ರಂತಾರೆ ನೀನು ಹೆಂಗಿರಬೇಕಂದ್ರೆ ಸಾತ್ವಿಕನಾಗಿರಬೇಕು. ಸಾತ್ವಿಕ ಅಂದರೆ ಸತ್ವಗುಣ ಒಂದೇ ನಿನ್ನಂತರಿರಬೇಕು. ರಜೋಗುಣನೂ ಇರಬಾರ್ದು, ತಮೋಗುಣನೂ ಇರಬಾರ್ದು. ಹಂಗಾರೆ ರಜೋಗುಣ ಅಂದರೆ ಅದರ ಲಕ್ಷಣ ಏನು? ಇರಬಾರ್ದು ಅಂದ್ರೆ ಅದು ಯಾಕೆ ಇರಬಾರ್ದು ಅನ್ನೋದು ಬೇಕಲ್ಲ. ರಜೋಗುಣ ಯಾಕೆ ಇರಬಾರ್ದು ಅಂದ್ರೆ, ರಜೋಗುಣ ಏನು ಮಾಡ್ತದೆ? ತಿರುಗಿ ಮುರುಗಿ ಹುಟ್ಟಿಸುವಂಥ ಕಾರ್ಯವನ್ನು ಮಾಡ್ತದೆ. ಯಾರು ಪ್ರಪಂಚದ ಅತಿ ಮೋಹಿಗಳಿದ್ದಾರಲ್ಲ ಅವ್ರಂತಾರೆ ರಜೋಗುಣ ಅದ ಅಂತ ತಿಳ್ಕೊ ಅಂತಾರೆ. ಅವ್ರು ಹೆಂಗಂತಾರ? माझ्या माझा ಸಂಸಾರ ದೇವ ಕೈಂಚ ಅನಿಲ ಥೋರ. ನನ್ನ ಮನೆ, ನನ್ನ ಸಂಸಾರ, ಎಲ್ಲಿ ಸತ್ಸಂಗ, ಎಲ್ಲಿ ದೇವರ ಅಂತ ಅವನ ಮನಸ್ಸಿನಾಗ ಬರ್ತಿರ್ತದೆ. ಅವು ಮನ್ಯಾಗೆ ಕೂಡ್ತಾರೆ, ಅಲ್ಲೇ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಕೂಡ್ತಾನೆ. ಕರೆ ಇಲ್ಲಿ ಬಂದು ಸತ್ಸಂಗದಾಗ ಕೂಡ್ಬೇಕಂತ ಅವಾಗ ಅನಿಸೋದಿಲ್ಲ. ಇಷ್ಟ ಯಾಕೆ? ನಾವಿಲ್ಲಿ ಏನು ಬಂದ ಕೂತವ್ರಿಗೆ ಒಂದು ಅಂತ ನಾವು ಇವ್ರಿಗೆ ಹುಚ್ಚಿಡ್ದ ಅಂತ ನಾವು. ಇವೆಲ್ಲ ವಯಸ್ಸಾದ್ಮೇಲೆ ಮುದುಕರಾದ್ಮೇಲೆ ಮಾಡೋ ಕೆಲಸ. ದುಡ್ಕೊಂಡು ಶಿಸ್ತಾಗೆ ಗಳಿಸಿ ಮನೆ ಮೇಲೆ ಮನೆ ಕಟ್ಕೊಂಡು ಆ ಹೊಲದ ಮುಂದಿನ ಹೊಲ ಎಲ್ಲ ತಕ್ಕೊಂಡು ಅದೇನೋ ಅಂತಾರಲ್ಲ, ಅದು ಹಂಗೆ ಚಂದಾಗೆ ಸಡ್ಡೋಡ ಸಂಸಾರ ಮಾಡೋದು ಬಿಟ್ಟು ಕೋಡಿಗೋಡು ಹೋಗಿ ಅಲ್ಲಿ ಕೂತ್ಕೊಂಡು ಅದನ್ನ ಕೇಳಿ ಅವ್ರು ಯಾರು ಹೇಳ್ತಾರೆ, ಇವ್ರು ಕೇಳ್ತಾರೇನೋ, ಕೆಲಸ ಇಲ್ಲ ಬಗಸಿಲ್ಲ ಅಂಥೇಳಿ ಹಿಂಗೆ ನಮಗೆ ಅಪವಾದ ಕೊಡುವಂಥವ್ರು ಏನಿದ್ದಾರಲ್ಲ ಇವ್ರು ರಜೋಗುಣಿಗಳು. ಅವ್ರಂತಾರೆ माझ्या ಸಂಸಾರ ದೇವ ಕೈಂಚ ಅನಿಲ ಥೋರ ಐಸಾ ಕರೀಜೋ ನಿರ್ಧಾರ. ನಿರ್ಧಾರದಿಂದ ಹಿಂಗಂತಾರವರು. ದೇವಕಾರಣಿ ಲಾಜಾಳು, ಇಲ್ಲಿ ಬಂದು ಕೂಡ್ಲಿಕ್ಕೆ ನಾಚಿಕೆ ಪಡ್ಕೋತಾರವರು. ಉದಾರವಾಗಿ ಕಷ್ಟ, ಹೊಟ್ಟೆ ಸಂಬಂಧ ಬೇಕಾದ ದುಡಿಯನ್ನು ದುಡಿತಾರೆ. ಕೆಟ್ಟ ಕೆಲಸಗಳಿದ್ರು ಸಹಿತ ಮಾಡ್ತಾರೆ ಹೊಟ್ಟೆ ಸಂಬಂಧ. ದೇವಕಾರಣಿ ಲಾಜಾಳು, ಉದಾರವಾಗಿ ಕಷ್ಟಾಳು, ಪ್ರಪಂಚೀಜೋ ಸ್ನೇಹಾಳು. ಪ್ರಪಂಚ ಅಂದ್ರೆ ಮುಗಿತು ನೋಡ್ರಿ. ನೀವು ಯಾಕೆ ಬರಲಿ ಸತ್ಸಂಗ ಅಂತ ಅವ್ರು ಕೇಳಿದ್ರಂದ್ರೆ, ಯಾರಂತಲ್ಲಿ ರಜೋಗುಣ ಹೆಚ್ಚಿರ್ತಲ್ಲ ಅವ್ರು ಅಂತಾರೆ, ಏನು ಮಾಡೋದಪ್ಪ ಮನ್ಯಾಗ ಭಾಳ ಕೆಲಸ ಇದ್ದು ಮನೆ ಬಿಟ್ಟು ಬರಲಿಕ್ಕೆ ಆಗವಲ್ತು ನಮಗೆ ಅಂಥೇಳಿ ಅಂತಾರೆ. ಅಂದ್ರೇನು? ಅಷ್ಟು ಒಂದು ಮನೆ ಮೇಲೆ, ಮನೆ ಜನರ ಮೇಲೆ, ಇಷ್ಟೇ ಯಾಕೆ ಮನೆಯಾಗ ಸಾಕಿದ ಪ್ರಾಣಿಗಳ ಮೇಲೂ ಹಾಗೆ ಇರ್ತದೆ. ಒಬ್ಬವ ನಿಮಗೆ ಗೊತ್ತಿರ್ಬೇಕು, ರಗಡ್ ಸರಿ ಹೇಳ್ಯಾರ, ಇವರು ಹೇಳಿರ್ಬೇಕನ್ನ. ಶಿಸ್ತಾಗೆ ಸಂಸಾರ ಮಾಡಿದ, ಸತ್ತು ಹೋಗೋ ಸಮಯ ಬಂತು. ಹೆಂಗೆ ಮಾಡಿದ್ರು ಹೋಗೋದಂತೂ ಬರೋದಲ್ಲ ಶಿವಪ್ಪ, ಹೌದಲ್ಲ? ಆ ಸಮಯ ಬಂತು. ಸಮಯ ಬಂದ ಕೂಡಲೇ ಮೊದಲೇ ಹೇಳಿದವ, ಮೊದಲು ನಾನು ಈ ಕಾಟ ಬಿಟ್ಟು ತಳಗೆ ಹಾಕ್ರಿ ಅಂದವ. ಒಂದು ತಟ್ಟು ಹಾಸ್ರಿ, ತಟ್ಟಿನ ಮೇಲೆ ಹಾಕ್ರಿ ಅಂದವು. ಯಾಕೋ ಯಪ್ಪ ರಗಡಿಸಿ ಬಂದ್ಕಿ ಅದು ಪಲ್ಲಂಗ ಮೇಲೆ ಹೊಡ್ಕೊಂಡು ಇಲ್ಲಂದರೆ ನಾಳೆ ಇದ್ರ ಮೇಲೆ ಸತ್ತಿದ್ರೆ ಇದನ್ನು ಹೊರಗೆ ಒಗಿಬೇಕಾಗ್ತದೆ, ಇಲ್ಲಕ ಸುಡಬೇಕಾಗ್ತದೆ, ಅಲ್ಲಿ ತಳಗೆ ಹಾಸ್ರಿ ಅಂತಂದ. ಹಾಸಿದ್ರು, ತಳಗೆ ಮಲ್ಕೊಂಡ. ಎಲ್ಲ ಊಟ ಕಟ್ಟಾಗಿತ್ತು. ಮಾತು ಬಂದು ಅದು ಮಾತು ಬಂದು ಕೆಟ್ಟ ಮೂತಿ ಮಾಡ್ಕೊಂಡು ಯಾ 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 ಅಂತ ಅಲ್ಲಿಕತ್ತ
ಮಕ್ಕಳೊಂದು ನಮ್ಮ ಅಪ್ಪ ಎಲ್ಲಿ ರೊಕ್ಕ ಇಟ್ಟಾನ ಮತ್ತು ಅವ ನಮಗೆ ಹೇಳಿ ಹೋಗ್ಬೇಕಂತಾನ ಬಾಯಿ ಬರೋಲ್ತು ಏನು ಮಾಡಬೇಕು ಅಂಥೇಳಿ ಡಾಕ್ಟ್ರ್ ಕರ್ಕೊಂಡು ಬಂದರು. ಡಾಕ್ಟ್ರ್ ಕರ್ಕೊಂಡು ಬಂದು ಇವು ಹೆಂಗಾರೆ ಮಾಡಿ ಮಾತಾಡ್ಬೇಕು ಎಲ್ಲೋ ಹೇಳ್ಬೇಕಂತಂದ್ರೆ ನಮ್ಮಪ್ಪ ಎಷ್ಟು ಖರ್ಚಾಗಲ್ಯಾಕ್ರಿ ಮಾತಾಡೋಂಗೆ ಮಾಡಿರಿ ಅಂತ ಮಾಡ್ತಂದವ. ಡಾಕ್ಟ್ರು ಬೇರೆಕ್ಕಿದ್ದವ ಒಂದು ಇಂಜೆಕ್ಷನ್ ಮಾಡ್ತೀನಿ 10,000 ರೂಪಾಯಿ ಆಗ್ತಂತಂದ. ಹೋದ್ರೆ ಹೋಗಲಿ ಅಂದ್ರೆ ಅವ್ರು ಒಂದೇ ಮಾತಾಡ್ತಾನೆ ಅಂತೇಳಿ ಅಂದ್ಕೂಡಲೇ ಒಂದು ಇಂಜೆಕ್ಷನ್ ಮಾಡಿದ್ರೆ ಇವ ಏನಂದ, ಮಕ್ಕಳ್ರೆ ಆ ಕರ ಎಮ್ಮೆ ಕರ ಕಸಬರ್ಗಿ ತಿನ್ಲಿಕ್ಕತ್ತದಿಟ್ಟು ನೋಡ್ರಿ ಅಂದಂತ. ಅಂದ್ರೆ ಅವನ ಲಕ್ಷ್ಯ ಎಮ್ಮೆ ಕರದ ಮೇಲೆ ಕಸಬರ್ಗಿ ಮೇಲೆ ಹೋಗಿತ್ತಂತ ಸಾಯ್ಲಿಕ್ಕೆ ಕೂತಾನ. ಅಂದ್ರೆ ಇದು ರಜೋಗುಣ ಇದ್ದವ್ರಿಗೆ ಬರೇ ಮನಿ ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಹಿಂಗೆ ಅಂಥೇಳಿ ಬರೇ ಅದರಾಗಿರೋ ರಜೋಗುಣಗಳು. ಇನ್ನು ತಮೋಗುಣಿಗಳು ಅಂತಂದ್ರಲ್ಲ, ತಮೋಗುಣ ಅಂದರೆ ಹೆಂಗಂದ್ರೆ ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಆಪಣಾಪಾಸಿ. ಅವ್ರಂತಾರೆ ಹೆಂಗಿರ್ತಾನೆ ತಮೋಗುಣಿ ಅಂದ್ರೆ ಅಂತರಿಧರು ನೀ ಕಪಟ, ಒಳಗೆ ಕಪಟ ಇಟ್ಕೊಂಡು ಕೂಡುದು, ಮ್ಯಾಲ ಕೈ ಮುಕ್ಕೊಂಡೇ ಕೂಡುದು. अंतरी ನೀ ಕಪಟ दुसऱ्याचे करी तळपट सदा मस्त सदा उद्धट तो तमोಗುಣ. ಅಂದ್ರೆ ತಮೋಗುಣ ಮತ್ತು ರಜೋಗುಣ ಇವು ನಮ್ಮಂತಲ್ಲಿ ಇದ್ದು ಅಂತಂದ್ರೆ ಅವು ಭಗವಂತನ ಭಕ್ತಿ ಮಾಡಿಸಿಕೊಡೋದಿಲ್ಲ. ಅದಕ್ಕೆ ಸತ್ವಗುಣ ನಮ್ಮಲ್ಲಿ ಬೇಕು, ಸಾತ್ವಿಕರಾಗಿ ನೀವು ಇರಬೇಕು ಅಂತ ಅವರಂದರು. ಭಾವಿಕರಾಗಿರ್ರಿ, ಸಾತ್ವಿಕರಾಗಿರಿ. ಸಾತ್ವಿಕರಂದ್ರೆ ಹೆಂಗೆ, ಭಗವಂತನ ಭಕ್ತಿಗೆ ಒಲಮಿಟ್ಟವರು ಸತ್ವಗುಣ ಇದ್ದವ್ರು ಅಂತಲೇ ಇರ್ತದೆ. ಸತ್ವಗುಣೇ ಭಗವದ್ಭಕ್ತಿ, ರಜೋಗುಣೇ ಪುನರಾವೃತ್ತಿ, ತಮೋಗುಣೇ ಅಧೋಗತಿ ಪಾವತಿ ಪ್ರಾಣಿ. ಅಂದರೆ ಏನು, ಸತ್ವಗುಣದಿಂದ ನಮಗೆ ಭಕ್ತಿ ಮಾಡಬೇಕು ಅಂತ ಅನಿಸ್ತದೆ. ಹಾಗೆ ನೀವು ಸತ್ವಗುಣ ಸಂಪನ್ನರಾಗಬೇಕಾದ್ರೆ ಸಾತ್ವಿಕ ಆಹಾರ ಉಣಬೇಕು. ಒಳ್ಳೆಯ ಆಹಾರ ಅಂದ್ರೇನು, ಹೆಚ್ಚು ಸಿಕ್ಕಾಪಟ್ಟೆ ಖಾರ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ ಏನು ಶಿಸ್ತಾಗೆ ಪಡೆದು ಕೊಡಿ ಮತ್ತು ಅಮಲು ಬರ್ತದೆ. ಒಂದು ನಮೂನೆ ತನ್ನ ಆಹಾರ ತನ್ನ ಕೆಲಸ ಮಾಡ್ತದೆ. ಬಿಸಿ ಬಿಸಿದು ಮೆತ್ತಂದು ಹಾಲ, ಉಪ್ಪು ಕಡಿಮೆ, ಖಾರ ಕಡಿಮೆ, ಹಿಂಗೆ ನೀವು ತಿಂದ್ರಿ ಅಂತ ತಿಳ್ಕೊರಿ. ನೀವು ನಾಮಸ್ಮರಣೆ ಕೂತ್ರೆ ನಾಮ ಹತ್ತದ, ಇಲ್ಲಿಕ್ಕಂದ್ರೆ ನಾಮಸ್ಮರಣೆನೂ ಹತ್ತದಲ್ಲ. ಆಮೇಲೆ ನಮ್ಮಿಂದ ಬರುವಂಥ ಮಾತುಗಳು ಮೃದುವಾಗಿ ಬರ್ಲಿಕ್ಕೆ ಶುರು ಮಾಡ್ತಾವೆ. ಆಹಾರದ ಮೇಲೆ ನಮ್ಮ ಗುಣಗಳು ಇರ್ತವೆ ಯಾವಾಗಲಿ. ಅದಕ್ಕೆ ಒಳ್ಳೆಯ ಒಂದು ಸಾತ್ವಿಕ ಆಹಾರ ಉಡಬೇಕು, ಸಾತ್ವಿಕ ಜನರ ಜೋಡಿ ಇರಬೇಕು. ಅಂದ್ರೆ ಭಗವಂತನ ಭಕ್ತಿ ಮಾಡೋಂಥ ಸಂತರ ಜೋಡಿ, ಶರಣರ ಜೋಡಿ ನಾವಿದ್ದೇವೆ ಅಂದ್ರೆ, ಅವ್ರ ಜೋಡಿ ಇದ್ದೇವಂದ್ರೆ ಅದೇ ಮಾತು ಬರ್ತಾವೆ. ಪ್ರಪಂಚಿಕರ ಜೋಡಿ ಇದ್ದೇವಂದ್ರೆ ಅದೇ ಮಾತು ಬರ್ತಾವೆ. ಅದಕ್ಕೆ ಹೀಗೆಲ್ಲ ಇದ್ರೆ ಸತ್ತು ಕೂಡ ನಮ್ಮಲ್ಲಿ ಆಗ್ತದೆ. ಅದಕ್ಕೆ ನೀವು ಸಾತ್ವಿಕರಾಗ್ರಪ್ಪ ಅಂತೇಳಿ ಎರಡನೇ ಸದ್ವಿತಿ ಹಾಕೊಂಡು ಹೇಳ್ತಾರೆ. ಭಾವಿಕ, ಸಾತ್ವಿಕ, ಪ್ರೇಮಳ. ಇನ್ನು ಪ್ರೇಮಿಗಳಾಗಿರ್ಬೇಕು ನಾವು. ಅಂದ್ರೆ ಪ್ರತಿಯೊಬ್ಬರನ್ನೂ ಪ್ರೇಮ ಮಾಡಬೇಕು. ಯಾವ ಸ್ವಾರ್ಥ ಇರಲಾರ್ದ ಪ್ರೇಮ ಮಾಡ್ಬೇಕು, ನಿಸ್ವಾರ್ಥ ಪ್ರೇಮ ಅಂತಾರವ್ರು. ಅಂದ್ರೆ ನಾವೀಗ ಪ್ರೇಮ ಮಾಡ್ತೇವೆ, ನಮಗೇನು ಬೇಕಾಗ್ತದೆ ಬೇಕಾಗಿರ್ತದೆ ಅಂಥೇಳಿ ಪ್ರೇಮ ಮಾಡ್ತೇವೆ. ಅದು ಬೇಕಾಗಿದ್ದು ಮುಗೀತು ಅಂದ್ರೆ ನಾವು ಮಾಡೋದಿಲ್ಲ. ಅಂದ್ರೆ ನಮ್ಮ ಪ್ರೇಮ ಹೆಂಗಿರ್ತದ್ರೆ ಒಂದು ಏನೋ ಬೇಕಾಗಿರ್ತದೆ ಅಂತೇಳಿ ಆ ಟೈಮ್ದಾಗ ಅಗದಿ ಒಳಗೆ ಪ್ರೇಮ ಮಾಡ್ತೇವೆ. ಹಂಗಿಲ್ಲ ಅಂತ ಏನೂ ಅಪೇಕ್ಷೆ ಮಾಡಲಾರ್ದ ಎಲ್ಲರಿಗೂ ನನ್ನ ಗುರು ಇದ್ದಾನ ಅಂಥೇಳಿ ನೀವು ಪ್ರೇಮ ಮಾಡಿದ್ರಿ ಅಂದ್ರೆ ಅದು ಪ್ರೇಮಳ ಭಕ್ತ ಅಂತ. ಏನು ಪ್ರೇಮಳ. ಶಾಂತಿ, ಶಾಂತರಾಗಿರ್ಬೇಕು ನಾವು. ನಮ್ಮಂತಲ್ಲಿ ಶಾಂತಿ ಇರಬೇಕು, ಎಲ್ಲಕ್ಕೂ ಸಿಟ್ಟು ಬರಬಾರ್ದು. ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೂದೆನ್ನಬೇಕು. ಸದ್ಗುರುನಾಥ್ ಅನ್ಬೇಕಾ, ಏನು ಮಾತಾಡಿದೆ ಪಾರಂದ ಶಿಷ್ಯ ಅಂತೇಳಿ. ಅದೆಲ್ಲ ಬಿಟ್ಟು ನಾವು ಒಂದು ಮಾತಾಡಿದರೆ ಎದುರಿನವ್ರನ್ನ ಎದೆಯಾಗಿ ಹೊಕ್ಕ ಬೆನ್ನಾಗ ಪಾರಾಗಿ ಮುಂದೆ ತಿಂಗಳಾನುಗಟ್ಟೆ ಬರೀ ಅದ ಚಿಂತೆಯೊಳಗಿರ್ಬೇಕು ನೋಡು. ಹಾಗೆ ಕೆಟ್ಟ ಮಾತಾಡಬಾರ್ದು. ಅಟ್ಲೀಸ್ಟ್ ನಾವು ಮಠದೊಳಗೆ ಕೂತು ಇಂಥ ಒಂದು ಸತ್ಸಂಗದಾಗ ಇರೋರೇ ಮಾತುಗಳು ಚಲೋ ಇರಬೇಕು. ಮನೆಯಾಗ ಹೆಂಡ್ರ ಜೋಡಿ ಆಗಲಿ, ಮಕ್ಕಳ ಜೋಡಿ ಆಗಲಿ, ಮನೆ ಮಾಲಕ್ ಅಂತೇಳಿ ಎತ್ತರೆ ಮಾತಾಡಬಾರ್ದು ಹೆಂಡ್ರಿಗೆ. ಅದು ಅವ್ರು ನಿಮ್ಮ ಸಂಬಂಧ ತಮ್ಮ ಪ್ರಪಂಚ ತ್ಯಾಗ ಮಾಡಿ ಬಂದಿರ್ತಾರಂದಾಗ ಅವ್ರಿಗೊಂದು ಮಹತ್ವ ಕೊಟ್ಟು ಪ್ರೀತಿಲೇ ಮಾತಾಡಿ ಏನಪ್ಪ ಅಂದ್ರೆ ನೀವು ಎಲ್ಲರನ್ನೂ ಜೊತೆ ಪ್ರೇಮದಿಂದ ಇದ್ರಿ ಅಂದ್ರೆ ಅದು ಅದೇ ಸ್ವರ್ಗ ಅನಿಸ್ಕೊತದೆ. ಹಂಗೆ ನಾವು ನಿಷ್ಕಲ್ಮಶ ಪ್ರೇಮ, ಸದ್ಗುರುನಾಥ್ ಹೆಂಗೆ ಪ್ರೇಮ ಮಾಡಿದ. ಸಂಗಯ್ಯಪ್ಪ ಇಲ್ಲಿ ಇವು ಮಹಾರಾಜರು ಇಲ್ಲಿ ಗಿರಿಮಲ್ಲಪ್ಪ ಮಹಾರಾಜರು ಬಂದರೆ ಇಲ್ಲಿ ನಿರೋಣಾಗ ಮನೆಗೆ ಹೋಗಿ ಹೇಳ್ತಿದ್ರಂತ ಯಾರೋ ನನಗೆ ಹೇಳಿದರು. ನೀವು ನೋಡಿರ್ಬೇಕು, ಹೌದಲ್ಪ. ಮನೆಗೆ ಹೋಗಿ ಕರ್ಕೊಂಡು ಬರ್ರಿ, ನಮ್ಮ ಅಪ್ಪನ ಪ್ರವಚನದ ಬರ್ರಿಪ್ಪ ಅಂತ ಕೈ ಮುಗಿದು ಬರೋರು.
ಇವ ನಮ್ಮ ಶಿವಪ್ಪಣ್ಣ ಈಗ ಒಂದು ಸ್ವಲ್ಪ ಕಾಲಿನ ತ್ರಾಸದ. ಮೊದಲು ಗಟ್ಟಿಮುಟ್ಟಿದ್ದಾಗ ಮನೆ ಹೋಗಿ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಿದ್ದು ತಮ್ಮ ಸತ್ಸಂಗಿದ್ದಾಗ. ಕರ್ಕೊಂಡು ಬಂದಾನಿಲ್ಲ. ಇದು ಸಂಗಯ್ಯಪ್ಪನಂತಲಿರುವಂಥ ಗುಣ ಇದು. ಹಂಗೆ ಬಂದ್ರೆ ಬರ್ತಾರೆ ಬಿಡು ಅಂತೇಳಿ ಮೊಬೈಲ್ನಾಗ ಒಂದು ಮೆಸೇಜ್ ಹಾಕಿದರೆ ಯಾರೂ ಬರೋದಿಲ್ಲ. ಮನೆ ತನಕ ಹೋಗಿ ಕೈ ಮುಗಿದು ಬರ್ರಿಪ್ಪ ಅಂತೇಳಿ ಕರ್ಕೊಂಡು ಬರಬೇಕು. ಈ ಒಂದು ಇದು ಪ್ರೇಮಳ ಭಾವಿರು. ಪ್ರೇಮಳ ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ ಗುಣ ನಮ್ಮಂತಲಬೇಕು. ಯಾರೇ ತಪ್ಪು ಮಾಡಿದ್ರು ಕ್ಷಮಾ ಮಾಡಿರ್ತಾರೆ. ಕ್ಷಮಾ ಮಾಡುವಂಥ ತಾಕತ್ತು ನಿಮ್ದಲ್ಲ. ನೀವು ರಗಡ್ ತಪ್ಪು ಮಾಡಿರ್ತೀರಿ, ಏನು ಕ್ಷಮಾ ಮಾಡ್ತೀರಿ? ಏನೂ ತಪ್ಪು ಮಾಡಲಿರದ ಮಾತ್ರ ಕ್ಷಮಾ ಮಾಡಬೇಕು. ಆದರೂ ಸಹಿತ ನೋಡ್ಬೇಕು, ಸುಮ್ಮನೆ ಮತ್ತೊಬ್ಬರ ತಪ್ಪನೇ ನಾವು ಹುಡುಕಾಡೋದು. ಪಳತ ಮೂರ್ಖ ಲಕ್ಷಣದಾಗ ಒಂದು ಓವಿ ಹೇಳ್ತಾರೆ ಗುರುಗಳ. ದೋಷ ಠೇವಿ ಪುಡಿಲಾಸಿ तेची स्वये आपणा पासी ऐसे न कळे जयासी तो एक ಪಡತ ಮೂರ್ಖ. ಮತ್ತೊಬ್ಬರಿಗೆ ದೋಷ ಕೊಡೋದು, ಆ ದೋಷ ತನ್ನಂತಲೇ ಇರ್ತದೆ, ಅದು ಗೊತ್ತಾಗೋದಿಲ್ಲ. ಮತ್ತೊಬ್ಬರಿಗೆ ಬರೀ ದೋಷ ಕೊಟ್ಕೋತ ಹೋಗೋದು, ಅದು ತನ್ನಂತಲ್ಲಿ ಇದ್ದದ್ದು ಗೊತ್ತಾಗಲಾರ್ದೆ ಏನು ಕೊಟ್ಕೋತ ಹೋಗ್ತಾನಲ್ಲ ಒಬ್ಬ ಕಲಿತ ಮೂರ್ಖ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಎಲ್ಲರನ್ನೂ ಕ್ಷಮ ಮಾಡೋದು. ಯಾರೇ ನೋಡ್ರಿ ತಪ್ಪು ಮಾಡ್ಬೇಕಾದ್ರೆ ಏನೋ ತಿಳಿಲಾರ್ದ ತಪ್ಪಾಗಿರ್ತದೆ, ಅದನ್ನು ಕ್ಷಮ ಮಾಡಲಿಕ್ಕೆ ಏನು ಗಂಟೆ ಖರ್ಚಾಗ್ತದೆ. ಸದ್ಗುರುನ ಆತ್ಮೆ ಇಂಥ ನಾವು ಇಷ್ಟೆಲ್ಲ ನೋಡ್ರಿ 13 ವರ್ಷ ಸತ್ಸಂಗ ಮಾಡಿದ್ರಿ, ನಾವು ಪ್ರಪಂಚ ಮೇಲೆ ಮೂವ್ ಹೋಗಿಲ್ಲ. ಮತ್ತು ದೊಡ್ಡ ತಪ್ಪು ಹೋದಲ್ಲ ಸದು ಇದು. ಮತ್ತು ಅಂತಾದ್ರೂ ಸಹಿತ ಮತ್ತೆ ಕ್ಷಮ ಮಾಡ್ಲಿಕ್ಕತ್ತಾನ. ಅವ ಎಲ್ಲಕ್ಕೂ ಕ್ಷಮ ಮಾಡ್ಲಿಕ್ಕತ್ತಾನೋ. ಸಣ್ಣ ತಪ್ಪು ಯಾಕೆ ನಾವು ಇದು ಮಾಡಬಾರ್ದು ಹೇಳೋನು, ಹೌದಲ್ಲ? ಅದಕ್ಕೆ ಕ್ಷಮ, ಶಾಂತಿ, ದಯಾಶೀಲ, ದಯಾಗುಣ ಬೇಕು ನೋಡಿ. ದಯಾ ಅಂದ್ರೆ ಎಲ್ಲರ ಮೇಲೂ ದಯ ಆಗಬೇಕು. ನಾವು ಹಂಗೆ ಮಾಡೋದಿಲ್ಲ, ನಮ್ಮ ಮಂದಿ ಮೇಲೆ ದಯ ಆಗ್ತದೆ. ಪ್ರಾಣಿ, ಪಕ್ಷಿ, ಕಲ್ಲ, ಏನಪ್ಪ ಅಂದ್ರೆ ಗಿಡ, ಕಂಟಿ, ಪ್ರತಿಯೊಂದರ ಮೇಲೂ ದಯಾಭಾವ ನಿಲುವರು. ಅದಕ್ಕೆ ತುಕಾರಾಮ್ ಮಹಾರಾಜರು ಅಂದಾರ ನೋಡ್ರಿ, ಭೂತದಯ ಠೇವ ಮಗಕಾಯ ಊಣ ಪ್ರಥಮ ಸಾಧನ ಹೆಚ್ಚಿಯಸೆ. ನೀವು ಭಗವಂತನ ಭಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಸರ್ವಭೂತದೊಳಗೂ ನಿಮಗೆ ದಯ ಬರಬೇಕು ಅಂತ. ಎಲ್ಲರ ಮೇಲೂ ದಯ ಬರಬೇಕು. ಏನು ಎಲ್ಲರ ಮೇಲೂ ದಯ ಬರಬೇಕು. ಏನೋ ಒಂದು ಮನುಷ್ಯಾಗ ಅಂತಃಕರಣಕ್ಕೆ ನೋವಾಗಬೇಕು. ನೋಡಪ್ಪ, ಭಗವಂತ ನನಗೆ ಇಷ್ಟೆಲ್ಲ ಕೊಟ್ಟಾನ, ಪಾಪ ಅವು ಎಲ್ಲಿ ಮಲ್ಕೊತಾನೋ, ಅವ್ನು ಊಟದ್ದೇನೋ ಹಿಂಗೆ. ಈಗ ನೋಡ್ರಿ, ಈ ಬ್ಯಾಸಿಗೆ ದಿವಸ ಎಂಥ ಬ್ಯಾಸಿಗೆ ಅದ. ಈಗ ಹೊರಗೆ ಬಿದ್ದರೆ ಜಡ್ಡು ಬರುವ ಹಂಗೆ ಬ್ಯಾಸಿಗೆ ಅದ. ಅಂಥದ್ರಾಗ ಪ್ರಾಣಿಗಳು ಅಡ್ಡಾಡ್ತಿರ್ತಾವೆ. ದನಗಳು, ಆಕಳುಗಳು ಇವು ಎಲ್ಲ ಅಡ್ಡಾಡ್ತಿರ್ತಾವೆ. ಅವಕ್ಕೆ ನೀರು ಯಾರು ಇಟ್ಟಿರ್ತಾರೆ? ಎಲ್ಲಿ ನೀರು ಸಹಿತ ಇರೋದಿಲ್ಲ. ಮತ್ತು ಅಕಸ್ಮಾತ್ ನಿಮಗೆ ಅದು ದಯಾ ಈ ಗುಣ ಇತ್ತಂದ್ರೆ ಮನೆ ಮುಂದೆ ಒಂದಿಷ್ಟು ಇದ್ರಾಗ ನೀರು ಹಾಕಿಟ್ಟು ಅವು ಬಂದು ಕುಡಿದು ಹೋಗಲಿ ಅಂತೇಳಿ ನೀವು ಅಕಸ್ಮಾತ್ ನಿಮ್ಮ ಮನಸ್ಸಿನಾಗ ಬರ್ತಿತ್ತಂದ್ರೆ ಅದು ದಯಾಗುಣ. ಏನು ತುಕಾರಾಮ್ ಮಹಾರಾಜರಿಗೆ ಒಮ್ಮೆ ಎಲ್ಲರ ಕೆಲಸ ಸಿಗ್ತ ಅಂತ ಹೋಗಿದ್ರು. ಒಬ್ಬ ಹೊಲ ಶಿಸ್ತು ಬೆಳೆದು ನಿಂತಿತ್ತು. ತಗೋಬಾ, ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ, ಏನು ಮಾಡ್ತೀವಿ? ಏನೂ ಇಲ್ಲ ಮರ, ಕೆಲಸ ಹುಡ್ಕಾಡ್ಲಿಕ್ಕತ್ತ. ಹಂಗಾರೆ ನಮ್ದು ಇದು ಹಕ್ಕಿ ಕಾಯಿಲ್ಲ ನಮ್ಮ ಹೊಲದ್ದು ಅಂತಂದು ಅಂದ್ಕೊಂಡು ಕಾಯ್ತೀನಿ. ಅದು ಕಾಯಿನಿ, ಅದಕ್ಕೆ ಏನು ಬರ್ತದೆ ಅದನ್ನು ಕೊಡ್ತೀನಿ. ಇಲ್ಲಿಕ ಒಟ್ಟು ಅದನ್ನು ಹಕ್ಕಿ ಕಾಯ್ತೀನಿ, ಜಬರ್ದಸ್ತಿ ಮಾಡು, ನಿನಗೆಲ್ಲ ಅದು ಏನು ಕೊಡ್ತಾನೆ ಅಂದ ಕೂಡಲೇ ಹ್ಞೂ ಅಂತಂದ. ಹಕ್ಕಿ ಕಾಯ್ಲಿಕ್ಕೆ ಹೋಗ್ಲಿಕ್ಕತ್ತ ತುಕಾರಾಮ್ ಮಹಾರಾಜ ಶಿವಪ್ಪಣ. ಹೋಗಿ ಕೆಟ್ಟ ಬಿಸಿಲ, ಹಕ್ಕಿ ಬರು ಮತ್ತು ಕಾಲು ತಿನ್ಬೇಕನು ಅದನ್ನು ಹೊಡಿಲಿಕ್ಕೆ ಅಟ್ಟ ಹಾಕ್ಕೊಂಡು ಕೂತಾನ ಕವಣಿ ತೊಗೊಂಡು. ಆ ಕವಣಿ ಹೊಡಿವಲ್ಲ, ಅವು ಹೊಡ್ಲಿಕ್ಕಂತ ಪಾಪ ಇಂಥ ಬಿಸಿಲಾಗ ಎಲ್ಲಿದು ಹಾರಿ ಬಂದು ಕಾಳು ತಿಂತಾವ. ತಿಂದ ಮೇಲೆ ನೀರಡಿಕೆ ಆಗ್ತದಲ್ಲೋ ಅಂತೇಳಿ ಎಲ್ಲ ಕಡೆ 4 ಮೂಲಿಗೆ ಪರ್ಯಾಣಿಟ್ಟು ಅಟ್ಟ ಹಾಕಿ ಪರ್ಯಾಣಿಟ್ಟು ಕಾಳು ತಿಂದು ನೀರು ಕುಡಿದು ಹೋಗಲಿ ಅಂತಿಟ್ಟಂತ. ಇದು ಭೂತದಯ ಇದು. ಏನು 4 ಮೂಲಿ ಗಟ್ಟವನಾಕಿ ಬೇಕಾದಷ್ಟು ನೀರನ್ನಿಟ್ಟು ಸಾಕಾದ ಬಳಿಕ ಹೋಗಲಿ ಅಂದಾನ ನಮ್ಮ ತುಕಾರಾಮ ಅಂತೇಳಿ ಒಂದು ಹಾಡದ. ಅದೇನು, ಇದು ಭೂತದಯ. ಬರೀ ಹಾಗೆ ಹೋಗಿ ಬಂದರೆ ಒಣ ಬಾಯಿಲೆ ತಿಂದು ಹೋಗ್ತಾವ ಅಂಥೇಳಿ ನೀರಿಟ್ಟಂತ. ಇದು ಭೂತದಯ. ಹಿಂಗೆ ಎಲ್ಲ ಪ್ರಾಣಿ ಮಾತಲ್ಲಿ ದಯ, ಕ್ಷಮಾ, ದಯಾ, ಶಾಂತಿ, ಏನು ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ, ಕೇವಲ ಅಮೃತವಚನಿ. ಅವ್ರ ಬಾಯಾಗ ಅಮೃತನ ಸುರಿತಾನ ಅಂತ ಮಾತಾಡ್ಬೇಕಂತ ಅವರು. ನಮ್ಮ ಮಾತು ಹೆಂಗಿರ್ಬೇಕಂದ್ರೆ, ಯಪ್ಪ ಅವ್ರ ಬಾಯಾಗ ಅಮೃತ ಸುರಿದಂಗೆ ಆಗ್ತದೆ ಮಾತು. ಏನು ಅಧ್ಯಾತ್ಮ ಹೇಳಿದ್ರೆ ಏನು ಅದು ಕೆಟ್ಟ ಬಿರ್ಸ್ಲೆ ನಾವು ಎತ್ತರ ಮಾತಾಡಿದ್ದೇವೆ ಅಂದ್ರೆ ಅದು ಆ ಆಧ್ಯಾತ್ಮದ ತತ್ವ ಬೋಧನೆಗೆ ಅದೊಂದು ಅವಮಾನ ಮಾಡಿದಂಗೆ ಆಗ್ತದೆ.
ಮಹಾತ್ಮರ ನುಡಿಗಳನ್ನು ನಮ್ಮ ಬಾಯಾಗ ನುಡಿಬೇಕಾತಂದ್ರೆ ಅದು ಆ ರೀತಿ ನಮ್ಮಲ್ಲಿ ಒಂದು ಅಂಥ ಒಂದು ಮೃದು ಬೇಕು ಆ ಭಾಷೆಯನ್ನು ಉಪಯೋಗ ಮಾಡಲಿ. ಇರ್ಲಿಕ್ಕಂದ್ರೆ ಮಗನ ಹೋಗಲೇ ಮಗನ ಏನೇನೋ ನಾವು ಏನಪ್ಪ ಒಂದು ದೊಡ್ಡ ಸ್ಥಾನದಾಗಿದ್ದೇವೆ ಅಂತೇಳಿ ಕೆಟ್ಟ ಮಾತು ಮಾತಾಡಿದ್ರೆ ಅದು ಮಾತು ಅಲ್ಲ ಅಂತ. ಏನು ನಾವು ಸಂತರು ಅನಿಸ್ಕೊಂಡೆವು, ಸಾತ್ವಿಕರು ಅನಿಸ್ಕೊಂಡೆವು, ಭಕ್ತಿ ಮಾರ್ಗದಾಗಿದ್ದೇವೆ ಅಂದಾಗ ನಮ್ಮ ಮಾತುಗಳು ಹೆಂಗಿರ್ಬೇಕಂದ್ರೆ ಮಂದಿ ಕೇಳಬೇಕು ಅನ್ನಿಸ್ಬೇಕು ಅಂಥ ಒಂದು ಅಮೃತ ವಚನೆ. ಇನ್ನು ಲೀನ ತತ್ಪರ ಅಂದ್ರೆ ಹೀಗೆ ಕೂತಾಗ ಏನು ಮಹಾತ್ಮರು ಬಂದು ಹೇಳ್ತಿರ್ತಾರಲ್ಲ ಇವನು ಕೇಳೋ ಸಂಬಂಧ ನಿಮ್ಮನ್ನು ನೀವು ಮರೆತು ನೀವು ಶ್ರವಣ ಮಾಡಿ ಕೇಳಿದ್ರಿ ಅಂದ್ರೆ, ಕೇಳಿದ್ದನ್ನು ಮನನ ಮಾಡಿದ್ರಿ ಅಂದ್ರೆ, ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೊಂಡು ಜೀವನದೊಳಗೆ ಅಳವಡಿಸ್ಕೊಂಡು ನಾವು ನೀವು ಹೋದೇವಂತ ತಿಳ್ಕೊರಿ ನೀವು. ಆವಾಗ ಈ ಪಡತ ಮೂರ್ಖ ಲಕ್ಷಣ ನಾಮ ಸಮಾಸ ಅದಲ್ಲ ಅದೊಂದು ಓದೋದೇ ಬಿಟ್ಟು ನಡೀತದೆ. ಈಗ ನಾವು ತಿರುಗಿ ಮುರುಗಿ ಅದನ್ನೇ ಓದಬೇಕಾಗ್ತದೆ. ಯಾಕಂದ್ರೆ ನಮ್ಮ ಲೆಕ್ಕನ ಅಲ್ಲಿಗೆ ಬಂದು ಕೂತದೆ. ಅದಕ್ಕೆ ಹಂಗೇನು ತಪ್ಪು ತಿಳ್ಕೊಬೇಡ್ರಿ. ಅವರು ಬರ್ದಾರ ಮೂರ್ಖರ ಲಕ್ಷಣವೂ ಬರ್ದಾರ, ಪಡತ ಮೂರ್ಖ ಇವನು ಬಿಡಲಿ ಅನ್ನೋ ಉದ್ದೇಶಕ್ಕೆ ಬರ್ದಾರ. ಸದ್ವಿದ್ಯಾ ಲಕ್ಷಣಗಳು, ಉತ್ತಮ ಲಕ್ಷಣ ಇವನು ಹಿಡ್ಕೊಳ್ಳಿ ಜೀವನದಾಗ ಅಂತೇಳಿ ಮಹಾತ್ಮನ ದೊಡ್ಡ ಅಂತಃಕರಣ ಅವರು ಸಮರ್ಥರದು ಬರ್ದಾರ. ನೋಡೋಣ ಮೂರ್ಖರ ಲಕ್ಷಣ ಹೋದ್ರೂ ಮೂರ್ಖತನ ನಮ್ಮಂತೇನಿರ್ತಂದ್ರೆ ಬಿಟ್ಬಿಡ್ನು. ಉತ್ತಮ ಲಕ್ಷಣವನ್ನು ಉತ್ತಮ ಗುಣಗಳನ್ನು ಅಳವಡಿಸೋಣ. ಸದ್ವಿದ್ಯಾ ಲಕ್ಷಣವನ್ನು ಈಗ ಹೇಳಿದೆಲ್ಲ ಇಂಥ ಗುಣಗಳನ್ನು ಅಳವಡಿಸೋಣ. ಹಿಂಗೆ ನಾವು ಬದಲಾವಣೆಯಾಗಿ ನಾಮಸ್ಮರಣೆ ಮಾಡಿದೆವು ಅಂದ್ರೆ, ಬದಲಾವಣೆಯಾಗಿ 4 ಹೊತ್ತಿನ ಭಜನೆ ಮಾಡಿದೆವು ಅಂದ್ರೆ, ಬದಲಾವಣೆಯಾಗಿ ನಾವು ದಿವಸ ಒಂದು ಸಮಾಜ ದಾಸೋದು ಓದ್ಕೊತ ಹೋದೆವು ಅಂದ್ರೆ, ಬದಲಾವಣೆಯಾಗಿ ಎಲ್ಲರಲ್ಲಿಯೂ ನಾವು ಸಮರ್ಥರಿದ್ದಾರೆ, ಸದ್ಗುರುಗಳು ಇದ್ದಾರೆ ಅಂತ ತಿಳ್ಕೊಂಡು ಎಲ್ಲರ ಜೊತೆ ಪ್ರೇಮದಿಂದ ನಡೆದೇವು ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇಹ ಮತ್ತು ಪರ ಇವು ಎರಡರೊಳಗೂ ನಮಗೆ ಆನಂದ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಹಂಗೆ ಇವತ್ತಿನ ಈ ಒಂದು ಸತ್ಸಂಗದ ಒಂದು ಮುಖಾಂತರ ಮಹಾತ್ಮರು ಏನು ಹೇಳಿಕತ್ತಾರೆ ಸಮರ್ಥರಂದ್ರೆ, ನೀವು ಉತ್ತಮರಾಗಿರಿ. ಅಷ್ಟೇ ಅಲ್ಲ, ಸತ್ವಿದ್ಯೆಗೆ ಏನು ಒಂದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಪ್ರಪಂಚ ಮತ್ತು ಪರಮಾರ್ಥ, ಪ್ರಪಂಚ ನೇಮದಿಂದ ಮಾಡೋಣ, ಪರಮಾರ್ಥ ವಿವೇಕದಿಂದ ನೋಡು. ಸಮರ್ಥರಂದರು ಪ್ರಪಂಚ ಕರಾವ ನೇಮಕ ಪರಮಾರ್ಥ ಪಾಹಾವ ಪರಮಾರ್ಥ ವಿವೇಕ ಜೇನೇ ಕರಿತ ಉಭಯ ಲೋಕ ಸಂತುಷ್ಟವತಿ. ಹಂಗೆ ಮಾಡಿದೆವು ಅಂದ್ರೆ ಇಲ್ಲೂ ನಾವು ಸಂತೋಷದಿಂದ ಇರ್ತೇವೆ. ಮುಂದೆ ಏನದಲ್ಲ ನಮಗೆ ಸದ್ಗತಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತ ಆಗ್ತದೆ. ಅದಕ್ಕೆ ತಾಯಂದ್ರೆ ನೀವಾಗಲಿ ನಾವಾಗಲಿ ಬದಲಾವಣೆ ಆಗೋಣ ಅಂತ ನೀವು ನಿರ್ಧಾರ ಮಾಡಿದ್ರೆ ಆಗ್ತೀರಿ. ಇಲ್ಲಿಕ್ಕಂದ್ರೆ ಬದಲಾವಣೆ ಆಗೋದಂಥದ್ದು ನೀವು ನಿರ್ಧಾರ ಮಾಡಲಿಲ್ಲ ಅಂದರೆ ಇನ್ನೂ 10 ವರ್ಷ ಸತ್ಸಂಗ ಮಾಡಿದರೂ ಬದಲಾವಣೆ ನಾವು ಆಗೋದಿಲ್ಲ. ನಾವು ಬದಲು ಆಗಬೇಕಂದಾಗ ಮಾತ್ರ ಬದಲಾಗ್ತೀವಿ. ಯಾರು ಹೇಳಿದರೂ ನಾವು ಬದಲಾಗೋದಿಲ್ಲ. ಮಹಾತ್ಮರು ಹೇಳಿದ್ದನ್ನು ಕೇಳಿ ಬದಲಾಗಬೇಕಂತ ನಿರ್ಣಯ ತಗೋರು ನಾವು ನೀವು ಬದಲಾವಣೆ ಆಗೋಣ. ಈ ಜೀವನದೊಳಗೆ ನಮ್ಮನ್ನು ನೋಡಿ ಜಗತ್ತು ಕಲಿಬೇಕು. ಹಂಗೆ ಒಳ್ಳೆಯವರಾಗಿ ಬದುಕಿ ಜೀವನ ಸಾರ್ಥಕತೆ ಮಾಡ್ಕೊಳು. ಅಂಥ ಒಂದು ಸಾರ್ಥಕತೆಗೆ ನಮ್ಮ ಮೇಲೆ ಎಲ್ಲರ ಮೇಲೂ, ತಾಯಂದ್ರ ಮೇಲೆ, ನಿಮ್ಮ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೂ ಸಮರ್ಥ ಕೃಪಾ ಸರ್ವಕಾಲದಲ್ಲೂ ಇರಲಿ ಅಂತ ಹೇಳ್ಕೋತ ಇವತ್ತಿನ ನನ್ನ ಸೇವೆಗೆ ನಾನು ವಿರಾಮ. आकल्पाई शिवावी तयाकुळा माझी सकळा हरीच्या दासा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामावणे तया असावे कल्याण जामक निदान पांडुरंग पुंडली गवर्धार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरु